ಹಾಯ್ ನಮಸ್ತೆ, ನಾನು ಶ್ರುತಿಗೌಡ ಮಾತಾಡ್ತಾ ಇದ್ದೀನಿ. ನಾನು ಬಟರ್ ಚಿಕನ್ನ ಮಾಡ್ತಾ ಇರೋದು. ನಾನು ಯಾವ ರೀತಿ ಸಿಂಪಲ್ ಆ್ಯಂಡ್ ಸೂಪರ್ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಮೊದಲು ನಾನು ಚಿಕನ್ನ ವಾಶ್ ಮಾಡಿಕೊಂಡೆ. ಅದಾದಮೇಲೆ ಸಾಂಗ್ ಬರ್ತಾಯಿತ್ತು, ಸೊ ನಾನು ಎಂಜಾಯ್ ಮಾಡಿಕೊಂಡು ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಕಟ್ ಮಾಡ್ತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಕೊತ್ತಂಬರಿ, ಪುದೀನ, ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಮತ್ತು ಜೊತೆಗೆ ತೆಂಗಿನ ತುರಿನ 1 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಅರಿಶಿನ ಪುಡಿ, ಸೋಂಪು ಕಾಳು ಮತ್ತು ಮೆಣಸು, ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಒಂಚೂರು ಚಕ್ಕೆನೂ ಹಾಕ್ಕೊಂಡಿದ್ದೀನಿ. ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡೆ. ಅದಾದಮೇಲೆ ಕಡಾಯಿ ಇಟ್ಟು ಅದರಲ್ಲಿ ಎಣ್ಣೆ ಹಾಕಿ ಪಲಾವ್ ಎಲೆ ಮತ್ತು ಸ್ಟಾರ್ ಮೊಗ್ಗು, ಅನಾನಸು ಎಲ್ಲ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೇ ಆನಿಯನ್ ಕಟ್ ಮಾಡಿರೋದನ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀಟಾಗಿ ಸಾಫ್ಟ್ ಆಗೋ ಥರ ಬಾಡಿಸಿ ಅದಾದಮೇಲೆ ಟೊಮೊಟೊ ಹಾಕ್ಕೊಂಡು ಅದನ್ನು ಸಾಫ್ಟ್ ಆದಮೇಲೆ ಚಿಕನ್ನ ಹಾಕ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನು ರುಬ್ಬಿರೋ ಮಸಾಲನ ಹಾಕ್ಕೊತಾ ಇದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇಲ್ಲಿ ನಾನು ಇನ್ನೊಂದು ಕಡಾಯಿನ ತಗೊಂಡು ಅದರಲ್ಲಿ ಬಟರ್ನ ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ನಾನು ಮಾಡ್ತಾ ಇರೋದು ಬಟರ್ ಚಿಕನ್ ಅಲ್ವಾ, ಅದಕ್ಕೆ. ಸೊ ಬಟರ್ನ ಹಾಕ್ಕೊಂಡು 2 3 ಸ್ಪೂನಷ್ಟು ಅದಕ್ಕೆ ನಾನು ಆನಿಯನ್ನು ಮತ್ತು ಕರಿಬೇವು, ಪುದೀನನ ಹಾಕ್ಕೊಂಡು ಸಾಫ್ಟ್ ಆಗೋವರೆಗೂ ಬಾಡಿಸ್ಕೊತಾ ಇದ್ದೀನಿ. ಅದನ್ನು ಸಾಫ್ಟ್ ಆದಮೇಲೆ ನಾನು ಮುಂಚೆನೇ ಚಿಕನ್ ಗ್ರೇವಿ ರೆಡಿ ಇದೆಯಲ್ಲ ಅದರೊಳಗಡೆ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳಿ. ಕುದ್ದಿದ್ದಾದಮೇಲೆ ತುಂಬಾ ಸೂಪರಾಗಿರತಕ್ಕಂಥ ಬಟರ್ ಚಿಕನ್ ರೆಡಿಯಾಗಿರುತ್ತೆ. ಸೊ ನೀವು ಇದನ್ನು ಚಪಾತಿ ಜೊತೆಗೆ, ದೋಸೆ ಜೊತೆಗೆ ಬೇಕಾದರೂ ಟೇಸ್ಟ್ ಮಾಡ್ಬೋದು. ನಾನಿವಾಗ ಚಪಾತಿ ಜೊತೆ ತಿಂತಾಯಿದ್ದೀನಿ. ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ತುಂಬ ಸಾಫ್ಟಾಗಿ, ಸ್ಪೈಸಿಯಾಗಿ ಸಖತ್ತಾಗಿತ್ತು ಆ್ಯಕ್ಚುಲಿ. ನೀವು ಟ್ರೈ ಮಾಡಿ, ಹೇಗೆ ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.